ನಮಸ್ಕಾರ. ಇಂದು ನಾವು ಭಾರತ ಎದುರಿಸುತ್ತಿರುವ ಎರಡು ದೊಡ್ಡ ಸವಾಲುಗಳ ಬಗ್ಗೆ ಮಾತಾಡೋಣ. ಒಂದು, ಹಿರಿಯರಲ್ಲಿ ಹೆಚ್ಚುತ್ತಿರುವ ಒಂಟಿತನ. ಇನ್ನೊಂದು, ಆಟಿಸಂ ಸ್ಪೆಕ್ಟ್ರಮ್ನಲ್ಲಿರುವ ಯುವಕರು ಅನುಭವಿಸುತ್ತಿರುವ ಸಾಮಾಜಿಕ ಪ್ರತ್ಯೇಕತೆ. ಆದರೆ ಇವೆರಡಕ್ಕೂ ಒಂದೇ ಕಡೆ ಒಂದು ಅದ್ಭುತವಾದ ಪರಿಹಾರ ಸಿಕ್ಕರೆ ಹೇಗಿರುತ್ತೆ? ಬನ್ನಿ, ಕರುಣೆ ಮತ್ತು ಕಾಳಜಿಯ ಬಂಧನದಿಂದ ಒಂದು ಹೊಸ ಸಮುದಾಯ ಹೇಗೆ ಹುಟ್ಟಿಕೊಂಡಿದೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ನೋಡಿ, ಈ ಕಥೆಯ ಹೃದಯ ಭಾಗದಲ್ಲಿ ಎರಡು ವಿಭಿನ್ನ ಗುಂಪುಗಳಿವೆ. ಒಂದು ಕಡೆ ತಮ್ಮ ಜೀವನದ ಅನುಭವ, ಪ್ರೀತಿಯನ್ನ ಹಂಚೋಕೆ ಸಿದ್ಧರಿರೋ ನಮ್ಮ ಹಿರಿಯರು, ಆದರವರು ತೀವ್ರವಾದ ಒಂಟಿತನವನ್ನ ಎದುರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಆಟಿಸಂ ಸ್ಪೆಕ್ಟ್ರಮಲ್ಲಿರೋ ಯುವಕರು, ಅವರಿಗೆ ಒಂದು ಸರಿಯಾದ ಸಹಾನುಭೂತಿಯ ವಾತಾವರಣ ಸಿಕ್ಕರೆ ಸಾಕು, ಅದ್ಭುತವಾಗಿ ಅರಳಬಲ್ಲರು. ಆದರೆ ಅವರು ಸಮಾಜದಿಂದ ದೂರ ಉಳಿದ್ಬಿಡ್ತಾರೆ. ಈ ಸಮಸ್ಯೆ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳ್ಳೋಕೆ ಈ ಸಂಖ್ಯೆಯನ್ನೊಮ್ಮೆ ನೋಡಿ. 2050ನೇ ಇಸ್ವಿ ಹೊತ್ತಿಗೆ ಭಾರತದಲ್ಲಿ 60 ವರ್ಷ ಮೇಲ್ಪಟ್ಟವರ ಸಂಖ್ಯೆ 34 ಕೋಟಿ ದಾಡುತ್ತೆ ಅಂತ ವಿಶ್ವಸಂಸ್ಥೆ ಅಂದಾಜಿಸಿದೆ. ಅಂದ್ರೆ ದೇಶದ ಒಟ್ಟು ಜನಸಂಖ್ಯೆಯ 5ನೇ 1 ಭಾಗ. ಯೋಚನೆ ಮಾಡಿ, ಇದು ಎಷ್ಟು ದೊಡ್ಡ ಸಂಖ್ಯೆ ಅಲ್ವಾ? ಸರಿ, ಸಂತೋಷದ ಹಳ್ಳಿ ಅಂತ ನಾವೇನ್ ಕರೀತಿದ್ದೀವೋ ಆ ಪರಿಕಲ್ಪನೆ ಯಾವ ಎರಡು ಸಮಸ್ಯೆಗಳನ್ನ ಬಗೆಹರಿಸೋಕೆ ಪ್ರಯತ್ನಿಸ್ದೆ ಅಂತ ನೋಡೋಣ. ಈ ಸಮಸ್ಯೆಗಳು ಬೇರೆ ಬೇರೆ ಅಂತ ಅನ್ಸಿದ್ರೂ ಅವುಗಳ ಬೇರು ಒಂದೇ ಕಡೆ ಇದೆ. ಎಷ್ಟೋ ಮನೆಗಳಲ್ಲಿ ಮಕ್ಳು ಕೆಲ್ಸ ಅಂತ ದೂರದ ಊರಿಗಳಿಗೆ ಇಲ್ಲಾಂದ್ರೆ ಬೇರೆ ದೇಶಗಳಿಗೆ ಹೋಗ್ತಾರೆ. ಆಗ ಇಲ್ಲಿರೋ ನಮ್ಮ ಹಿರಿಯರು ಒಂಟಿಯಾಗ್ಬಿಡ್ತಾರೆ. ಜೀವನದಲ್ಲಿ ಏನೋ ಒಂದು ಉದ್ದೇಶನೇ ಇಲ್ವೇನೋ ಅನ್ಸೋಕೆ ಶುರುವಾಗುತ್ತೆ. ಭಾವನಾತ್ಮಕವಾಗಿ ಮಾತಾಡೋಕೆ, ಬೆಂಬಲಕ್ಕೆ ಯಾರೂ ಇರೋದಿಲ್ಲ. ಆದ್ರೆ ಅವರಲ್ಲಿ ಹಂಚೋಕೆ ಇಂದು ಬತ್ತದ ಪ್ರೀತಿ, ಕಾಳಜಿ ತುಂಬಿರತ್ತೆ. ಇದೇ ಹೊತ್ತಲ್ಲಿ ಆಟಿಸಂ ಸ್ಪೆಕ್ಟ್ರಮ್ಮಲ್ಲಿರುವ ಯುವಕರು ಕೂಡ ಬೇರೆದೇ ರೀತಿಯ ಸವಾಲುಗಳನ್ನ ಎದುರಿಸ್ತಿರ್ತಾರೆ. ಅವರಿಗೆ ಬೇರೆಯವರ ಜೊತೆ ಸಂಬಂಧಗಳನ್ನ ಬೆಳೆಸೋದು, ಸಮಾಜದ ಜೊತೆ ಬೆರೆಯೋದು ಸ್ವಲ್ಪ ಕಷ್ಟ ಆಗಬಹುದು. ಹಾಗಾಗಿ ಅವರಿಗೆ ಸದಾಕಾಲ ಪ್ರೀತಿ, ಅರ್ಥ ಮಾಡ್ಕೊಳ್ಳುವಂಥ ಒಂದು ಸಮುದಾಯದ ಅವಶ್ಯಕತೆ ತುಂಬಾ ಇರುತ್ತೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಒಂದು ಗುಂಪಿಗೆ ಏನ್ ಬೇಕೋ ಅದು ಇನ್ನೊಂದು ಗುಂಪಿನ ಹತ್ರ ಸಾಕಷ್ಟಿದ್ರೆ ಈ ಎರಡು ಗುಂಪುಗಳನ್ನ ಒಟ್ಟಿಗೆ ಸೇರಿಸಿ ಅವರೇ ಒಬ್ರಿಗೊಬ್ರು ಪರಿಹಾರ ಆಗೋ ಹಾಗೆ ಮಾಡಿದ್ರೆ ಹೇಗಿರುತ್ತೆ ಅಲ್ವಾ? ಈ ಪ್ರಶ್ನೆ ನಮ್ಮನ್ನ ಒಂದು ಹೊಸ ದಾರಿಯತ್ತ ಕರ್ಕೊಂಡು ಹೋಗುತ್ತೆ. ಆ ಪ್ರಶ್ನೆಗೆ ಉತ್ತರವೇ ಸಂತೋಷದ ಹಳ್ಳಿ. ಇದು ಬರೀ ಕಟ್ಟಡಗಳ ಸಮುಚ್ಚಯ ಅಲ್ಲ. ಇದು ಪ್ರೀತಿ, ವಾತ್ಸಲ್ಯದ ವಿನಿಮಯದ ಮೇಲೆ ಕಟ್ಟಿರುವ ಒಂದು ಜೀವಂತ ಸಮುದಾಯ. ಇಲ್ಲಿ ಹಿರಿಯರು ಮತ್ತು ಯುವಕರು ಒಟ್ಟಿಗಿದ್ದು ಒಬ್ಬರ ಜೀವನವನ್ನ ಇನ್ನೊಬ್ರು ಚಂದಗಾಣಿಸ್ತಾರೆ. ಸರಿ, ಈ ಪರಿಕಲ್ಪನೆ ಕೇಳೋಕೆ ತುಂಬಾನೇ ಚೆನ್ನಾಗಿದೆ. ಆದ್ರೆ ನಿಜ ಜೀವನದಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ? ಈ ಹಳ್ಳಿಯ ಯಶಸ್ಸಿನ ಹಿಂದಿನ ಮೂಲ ತತ್ವಗಳೇನು? ಬನ್ನಿ, ಈಗ ಅದನ್ನ ನೋಡೋಣ. ಈ ಏಕೀಕರಣದ ಅಡಿಪಾಯ ಎರಡು ಮುಖ್ಯ ವಿಷಯಗಳ ಮೇಲೆ ನಿಂತಿದೆ. ಮೊದಲನೇದು, ಇಲ್ಲಿನ ವಾಸದ ಸ್ಥಳಗಳನ್ನ ತುಂಬಾನೇ ಯೋಚನೆ ಮಾಡಿ ವಿನ್ಯಾಸ ಮಾಡಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರೋಕೆ, ಮಾತಾಡೋಕೆ ಅನುಕೂಲ ಆಗುವ ಹಾಗೆ. ಇನ್ನು ಎರಡನೇದು, ಪ್ರತಿದಿನ ನಡೆಯುವ ಚಟುವಟಿಕೆಗಳು. ಇವುಗಳ ಮೂಲಕನೇ ಇಲ್ಲಿರೋರ ಮಧ್ಯ ಒಂದು ಸಹಜವಾದ ಬಾಂಧವ್ಯ ಬೆಳೆಯುತ್ತೆ. ಈ ಹಳ್ಳಿಯ ವಿಶೇಷತೆ ಅಂದ್ರೆ ಇದು ಕೇವಲ ವಾಸಿಗೆ ಒಂದು ಜಾಗ ಅಲ್ಲ, ಬದಲಿಗೆ ಪ್ರತಿಯೊಬ್ಬರ ಸಂಪೂರ್ಣ ಆರೋಗ್ಯದ ಬಗ್ಗೆ ಗಮನ ಕೊಡುತ್ತೆ. ಆಯುರ್ವೇದದ ಪ್ರಕಾರ ಊಟ, ಪ್ರತಿದಿನ ಯೋಗಾಧ್ಯಾನ, ಬೇಕಾದವರಿಗೆ ಚಿಕಿತ್ಸೆಗಳು ಅಷ್ಟೇ ಅಲ್ಲ, ಜೀವನಕ್ಕೆ ಬೇಕಾದ ಕೌಶಲ್ಯ ತರಬೇತಿ ಕೂಡ ಎಲ್ಲಿ ಸಿಗುತ್ತೆ. ಹಾಗಾದ್ರೆ ಈ ಒಂದು ವಿಶಿಷ್ಟ ಮಾದರಿಯಿಂದ ಅಲ್ಲಿರೋರ ಜೀವನದ ಮೇಲೆ ಯಾವ ರೀತಿ ಸಕಾರಾತ್ಮಕ ಬದಲಾವಣೆಗಳಾಗತ್ತೆ? ಬನ್ನಿ ಈಗ ಅದ್ರ ಬಗ್ಗೆ ಮಾತಾಡೋಣ. ಇದ್ರ ಫಲಿತಾಂಶ ನಿಜಕ್ಕೂ ಅದ್ಭುತ. ನೆನ್ಪಿದೆಯಲ್ವಾ, ನಾವು ಮಾತಾಡೋಕೆ ಶುರು ಮಾಡಿದಾಗ ಇದ್ದ ಸಮಸ್ಯೆಗಳು? ಇಲ್ನೋಡಿ, ಅದಕ್ಕೆ ನೇರವಾದ ಪರಿಹಾರ ಸಿಕ್ಕಿದೆ. ಹಿರಿಯರು ತಮ್ಮ ಒಂಟಿತನವನ್ನ ಮರೆತು ಜೀವನದಲ್ಲಿ ಒಂದು ಹೊಸ ಉದ್ದೇಶ ಕಂಡ್ಕೊಳ್ತಾರೆ. ಅದೇ ರೀತಿ ಯುವಕರಿಗೆ ಸ್ಥಿರವಾದ ಭಾವನಾತ್ಮಕ ಬೆಂಬಲ ಸಿಗುತ್ತೆ. ನಾವು ಈ ಸಮುದಾಯದ ಒಂದು ಭಾಗ ಅನ್ನೋ ಹೆಮ್ಮೆಯ ಭಾವನೆ ಅವರಲ್ಲಿ ಮೂಡುತ್ತೆ. ಇಷ್ಟೇ ಅಲ್ಲ, ಇದರ ಅತಿ ಮುಖ್ಯವಾದ ಅಂಶ ಅಂದ್ರೆ ಇದು ಕೇವಲ ವೈಯಕ್ತಿಕ ಲಾಭಗಳಿಗೆ ನಿಲ್ಲೋಡಿಲ್ಲ. ಈ ಮಾದರಿ ಬೇರೆ ಬೇರೆ ತಲೆಮಾರಿನವರ ನಡುವೆ ಒಂದು ಸೇತುವೆನೇ ಕಟ್ಟಿಬಿಡುತ್ತೆ. ಇದರಿಂದ ಒಂದು ಗಟ್ಟಿಯಾದ, ಸಹಾನುಭೂತಿಯುಳ್ಳ ಸಮುದಾಯ ಹೊಟ್ಟುಕೊಳ್ಳುತ್ತೆ. ಅಂದ್ರೆ ಕಷ್ಟದ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ನಮಗೊಬ್ರಿದ್ದಾರೆ ಅನ್ನೋ ಧೈರ್ಯ ಸಿಗುತ್ತೆ. ಇದು ಎಲ್ಲರ ಆತ್ಮವಿಶ್ವಾಸವನ್ನೇ ಹೆಚ್ಚಿಸುತ್ತೆ. ಈ ಸಂತೋಷದ ಹಳ್ಳಿಯನ್ನ ನಾವು ಕೇವಲ ಒಂದು ಪ್ರಾಜೆಕ್ಟ್ ಅಂತ ನೋಡಬಾರದು. ಇದು ನಮ್ಮ ಮುಂದಿನ ದಿನಗಳಲ್ಲಿ ಸಮುದಾಯ ಜೀವನ ಹೇಗಿರ್ಬೋದು ಅನ್ನೋದಕ್ಕೆ ಒಂದು ಅತ್ಯುತ್ತಮ ನೀಲನಕ್ಷೆ ಆಗ್ಬೋದು. ನೋಡಿ, ಈ ಒಂದು ವಾಕ್ಯ ಈ ಇಡೀ ಯೋಜನೆಯ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಇದು ಕೇವಲ ವಾಸಿಸೋ ಜಾಗ ಅಲ್ಲ, ಬದಲಿಗೆ ಭಾವನಾತ್ಮಕ ಆರೋಗ್ಯ, ಪರಸ್ಪರ ಬೆಂಬಲ ಇದೇ ಅಡಿಪಾಯ ಆಗಿರುವಂತಹ ಒಂದು ಜೀವನ ವಿಧಾನ. ಈ ವಿಶ್ಲೇಷಣೆ ಮುಗ್ಸೋಕ್ಕೂ ಮುಂಚೆ ಒಂದು ಯೋಚನೆ ಮಾಡೋಣ.
ಈ ಸಂತೋಷದ ಹಳ್ಳಿಯ ಪರಿಕಲ್ಪನೆಯಿಂದ ನಾವು ಕಲಿಬೇಕಾದದ್ದು ಏನಿದೆ? ನಮ್ಮ ಸುತ್ತಮುತ್ತ ನಮ್ಮ ಸಮುದಾಯಗಳಲ್ಲೂ ತಲೆಮಾರುಗಳ ನಡುವಿನ ಬಾಂಧವ್ಯವನ್ನ ಗಟ್ಟಿ ಮಾಡೋಕೆ ನಾವು ಇನ್ನೇನ್ ಮಾಡಬಹುದು? ಇದರ ಬಗ್ಗೆ ಖಂಡಿತ ಯೋಚಿಸಿ.